ಗೆಳೆಯರೇ, ಒಂದು ದಿವಸ ನಮ್ಮ ದೋಸ್ತ ಮನೆಗೆ ಊಟಕ್ಕೆ ಹೇಳಿದ್ದೀನಿ ರೀ. ನಾವು 3 ಮಂದಿ ಊಟಕ್ಕೆ ಹೋದ್ವಿ. ಯಾಕೆ ಏನಂತ ಏನೂ ಕೇಳಿಲ್ಲ ನಾವು. ಊಟಕ್ಕೆ ಕೇಳ್ಯಾನ ಹೋದ್ರಾತಂತೇಳಿ ಹೊಂಟಿವಿ ರೀ. ಹೋದ್ವಿ ಮನೆ ಮುಂದೆ ಒಂದು ಅಂಕನ ಇತ್ತು. ಅಂಕನ್ದಾಗ ಕುಂದ್ರಿ ಅಂತ ಹೇಳಿದ. ಕುಂತ್ವಿ. ಅವ್ರ ಅಪ್ಪಾರ ಒಳಲಿಂದ್ರೆ ಹೊರ ಬಂದರು. ಕುಂದ್ರತಮ್ಮ ಕುಂದ್ರಿ, ಇನ್ನೊಂದು 5 ನಿಮಿಷ ಪೂಜೆ ಮಾಡತ್ತಾರ ಅಂತ ಹೇಳಿದರು. ಆಯ್ತಾಳ್ರಿ ಕಾಕಾರ ಅಂತೇಳಿ ಕುಂತೀವ್ರಿ ನಾವು ಒಟ್ಟರು. ಅವರಪ್ಪ ಬಕ್ಕನ ರೊಕ್ಕ ತೆಗದ ಹುಚ್ಚನಕಾಯಿ ಒಂದು ರೊಕ್ಕ ಕೊಟ್ಟು ಲೇವು ಹುಚ್ಚ ಕಾಯಿ ತುಂಬ ಅಂತೇಳಿ ಕಳಿಸಿದನು ರೀ. ನಮಗೆ ಊಟಕ್ಕೆ ಯಾಕೆ ಕರೆದಾರ ಅಂಥೇಳಿ ಕೇಳ್ಬೇಕಂತ ಅನ್ನಿಸ್ತು ರೀ ಅವ್ರಪ್ಪರನ್ನ. ಅಲ್ಲೇ ನಿಂತಿದ್ರು ಅವ್ರಪ್ಪರು. ಅಲ್ರಿ ಕಾಕಾರ, ಮತ್ತೇನು ವಿಶೇಷ ಐತ್ರಿ ನಿಮ್ಮ ಮನ್ಯಾಗ? ಮತ್ತು ಊಟಕ್ಕೆ ಕೇಳಿದ್ದ ಹುಚ್ಚ, ಅದಕ್ಕೆ ಗೊತ್ತಾಗಲಿಲ್ಲ ರೀ ಏನೈತೆ ಅಂತೇಳಿ ಮಾತು ಕೇಳಿದೀವಿ ರೀ. ಅವ್ರ ಅಪ್ಪರಂದರು, ಇಲ್ಲ ತಮ್ಮ, ನನ್ನ ಹೆಂಡತಿ ತಮ್ಮಗೆ ಪೊಲೀಸ್ ನೌಕರಿ ಬಂದೈತಿ. ಅದಕ್ಕೆ ನನ್ನ ಹೆಂಡತಿ ಹೇಳಿದ್ಲು, ಇಲ್ಲ ಒಂದು 4 ಮಂದಿಗೆ ಸಿಹಿ ಮಾಡಿ ಮುನ್ಸೋನು ಅಂತ ಹೇಳಿದ್ಲು. ಅದಕ್ಕೆ ಊಟಕ್ಕೆ ಕರೆದ ನಮ್ಮ ಹುಡುಗ ಅಂತ ಹೇಳಿದ್ರಿ. ನೋಡ್ರಿ, ಎಂಥ ಸಂಬಂಧಗಳಿದ್ದು ಅಂದ್ರೆ ಅವಾಗ ನಮ್ಮ ಹುಚ್ಚೇಶಿ ಅವನ ತಮ್ಮ ಅಂದ್ರೆ ಅವ್ರ ಸೋದರ ಮಾವ, ಅವನೂರ ಬೇರೆ ಇವ್ರೂರ ಬೇರೆ. ಇಷ್ಟಾದರೂ ಅವ್ರಿಗೆ ನೌಕರಿ ಬಂದರೆ ಇವ್ರು ಖುಷಿ ಪಡೋದ್ರಿ. ಎಷ್ಟು ಖುಷಿ ಪಡ್ತಿದ್ರು ಆಗಿನ ಮಂದಿ ಸಂಬಂಧಿಕರಿಗೆ. ಏನರ ಒಳ್ಳೇದಾತಂದ್ರೆ ಭಾಳ ಖುಷಿ ಪಡೋರಿ ಆಗಿಲ್ಲ ಜನ. ಈಗಲವರು ಖುಷಿ ಪಡ್ತಾರ್ರಿ. ನೋಡ್ಬೇಕ್ರಿ ಅದನ್ನು ನೀವು ಹೆಂಗೆ ಖುಷಿ ಪಡ್ತಾರ ನೋಡ್ರಿ ಏನ್ರಿ ನೀವು. ಮನ್ಯಾಗ ಕುಂತಿರ್ತಾರೆ, ಟಿ ವಿ ನೋಡ್ಕೊತ ಮಕ್ಳಿಗೆ ಬೈತಿರ್ತಾರೆ ರೀ ಕೆಲವೊಂದು ಹೆಣ್ಮಕ್ಳು. ನೋಡ್ಬೇಕ್ರಿ ಅದನ್ನು. ನೋಡು, ಟಿ ವಿ ನೋಡ್ಕೊತ ಕುಂತು ಮುಂಜಾನೆಯಿಂದ ಕುಂತಾವ, ಇನ್ನೂ ಹೇಳವಲ್ಲಿ ಅವ್ನು ನಿಮ್ಮ ಕಾಕನ ಮಗ ನೋಡು ನೌಕರಿ ಸಂಬಂಧ ಪೇಪರ್ ಬರೆಯಕ್ಕೆ ಹೋಗ್ಯಾನಂತ. ನೋಡಿ ನಾಚ್ರಿ ಒಂದು ಸ್ವಲ್ಪ. ಜನ್ಮಕ್ಕೆ ನಾಚಿಗೆ ಬರ್ಬೇಕು ನಿಮ್ಮ ಜನ್ಮಕ್ಕೆ. ಮುಂಜಾನೆ ಚೆಂತನ ಫೋನ್ ಹಿಡ್ಕೊಂಡು ಕುಂದಿರ್ತೀರಿ, ಹಿಂಗಾತಂತೆ ಬೇಯ್ತಾರ್ರಿ. ಅದನ್ನು ಕೇಳಬಾರ್ದ್ರಿ. ಅದನ್ನು ಅಂತಿಂಥ ಶಬ್ದ ಬೇಯ್ತಾರೆ ಕೆಲವೊಂದು ಹೆಣ್ಮಕ್ಳು. ಮಕ್ಳಿಗೆ ಬೇಯ್ದಲ್ದ ಅವ್ರಿಗೂ ಬೇಯುದ್ರಿ. ಹೆಂಗಂತಾರೆ ಗೊತ್ತೈತೇನ್ರಿ? ತಿನ್ನಾ ಕೂಳಿಲ್ಲ, ಭಿಕ್ಷೆ ಬೇಡಿ ತಿಂತಾವು, ನೋಡವು ನೌಕರಿ ಮಾಡ್ಬೇಕಂತಾವು ನೋಡ್ರಿ. ಅಲ್ಲ ಅವ್ರು ಹೆಂಗಾರೆ ಯಾಕೆ ನೋಡ್ರಿ, ಯಾಕೆ ಇವ್ರಿಗೆ ಯಾಕೆ ಬೇಕ್ರಿ? ತಿನ್ನಾ ಕೂಳಿಲ್ಲ ಅಂತವು ಭಿಕ್ಷೆ ಬೇಡಿ ತಿಂತಾವಂತ. ಅಂದ್ರೆ ಹೊಗಳು ಬದಲಿ ಬೇಯುದ್ರಿ. ಅಂದ್ರೆ ಅವ್ರಿಗೆ ಒಳ್ಳೇದಾಗತ್ತಲ್ಲ. ಅಂಥ ಜನರು ಅದಾರಿ ಈಗ. ಕೆಲವೊಂದಿಷ್ಟು ಅದಾರಿ, ಎಲ್ಲರೂ ಹಂಗೆ ಇರೋಂಗಿಲ್ಲ. ಅದಾರಿ ಕೆಲವೊಂದಿಷ್ಟು ಜನ ಸಂಬಂಧಿಕರಿಗೆ ಒಳ್ಳೇದಾಗತ್ತಂದ್ರೆ ಒಳ್ಳೇದ ಬಗ್ಸೋರು ಅದಾರ, ಖುಷಿ ಪಡೋರು ಅದಾರ. ಆದ್ರೆ ಒಂದು 4ನೇ ಭಾಗದಷ್ಟು ಮಂದಿ ಈ ನಮೂನಿನೂ ಇರ್ತಾರೆ ರೀ. ಯಾಕಂದ್ರೆ ಈಗಲೂ ತಮ್ಮ ಸಂಬಂಧಿಕರು ಮುಂದೆ ಹೋದ್ರೆ ಆಗಿ ಬರಂಗಿಲ್ಲ ರೀ. ಯಾಕಂದ್ರೆ ತಾವು ಹಿಂದೆ ಉಳಿತಾವಲ್ರಿ, ಅಸಹ್ಯ ಆಗತ್ತಲ್ಲ ಇವಕ್ಕೆ. ಹೀಗಾಗಿ ಅವು ಮುಂದೆ ಹೋಗ್ತಾರ ಅಂದ್ರೆ ಕಾಲು ಹಿಡಿದು ಜಗ್ಗುತ್ತಾರೆ ರೀ ಇವರೆಲ್ಲ. ಹಿಂಗೈತ್ರಿ ಈಗಿನ ಮಂದಿ. ನೋಡ್ರಿ, ಆಗೆಲ್ಲ ಹಿಂಗತೆ ಸಂಬಂಧಿಕರೊಳಗೆ ಯಾರಿಗಾರ ನೌಕರಿ ಬಂದೈತಿ, ಒಳ್ಳೇದಾಗೈತೆ ಅಂದ್ರೆ ಹಿಂಗತೆ ಖುಷಿ ಪಡ್ತಿದ್ರಿ. 4 ಮಂದಿ ಕರೆದು ಸಿಹಿ ಮಾಡಿ ಊಟ ಮಾಡಿಸ್ತಿದ್ರಿ. ಈಗಲವರು ನೌಕರಿ ಬಂದ್ರೆ ಮಾಡಿಸ್ತಾರ್ರಿ, ಊಟ ಮಾಡಿಸ್ತಾರೆ, ಇಲ್ಲ ಅನ್ನಂಗಿಲ್ಲ. ಆದರೆ ಎಲ್ಲಿ ಮನ್ಯಾಗಲ್ರಿ. ಇಲ್ಲಿ ಖಾನಾವಳಿಗಂದ್ರೇನು? ಖಾನಾವಳಿ ಅಲ್ರಿ. ಖಾನಾವಳಿ ಎಲ್ಲ ನಮ್ಮಂಥ ಮಧ್ಯಮ ವರ್ಗದ ಜನಕ್ಕೆ. ಅವರೆಲ್ಲ ಮೇಲ್ವರ್ಗದವ್ರಿ. ಅವರೆಲ್ಲ ನೌಕರಿ ಬಂದಿರ್ತೈತಿ. ಅವರು ದೇವರಿಗೂ ಅನ್ಸಂಗಿಲ್ಲ. ಅವರೆಲ್ಲ ಎಲ್ಲಿ ಹೋಗ್ತಾರೆ ಗೊತ್ತದನ್ರಿ? ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಹೋಗ್ತಾರೆ ಅವ್ರು. ನೋಡ್ಬೇಕ್ರಿ, ನೌಕರಿ ಬರೋದು ಆಟ ತಡ. ಒಂದು 10-12 ಮಂದಿ ಕರ್ಕೊಂಡು ಹೊಂಟು ಬಿಡ್ತಾವೆ. ಬಲ್ಲಂಗ ಕುಡಿತಾವೆ. ನೋಡ್ಬೇಕ್ರಿ ಅದನ್ನು ರೆಸ್ಟೋರೆಂಟ್ನ್ಯಾಗ. ಅದೇನ ಕೈಮಾ ಅಂತ್ರಿ, ಕೈಮಾ ಈಟ ಉಂಡೆ ಕೊಟ್ಟಿರ್ತಾರೆ. ನೋಡ್ಬೇಕ್ರಿ ನಿಷೇಧಾಗ ಅವು ಸಿಗಾಕಿಲ್ಲ ಅಂತೇಳಿ ತಿಂತಿರ್ತಾವ್ರಿ. ನಮ್ಮ ಕಾಲಾಗಿತ್ತು ನೋಡ್ರಿ, ಪಂಚಮಿ ಮಾಡ್ತಿದ್ರು ಉಂಡೆ. 4-5 ಥರ ಉಂಡೆ ಮಾಡ್ತಿದ್ರು. ಮನೇಸ್ ಮಂದಿ ಎಲ್ಲರೂ ಕುಂತ್ಕೊಂಡು ತಿಂತಿದ್ವಿ. ಹಂಗಿತ್ತು ರೀ ನಮ್ಮ ಕಾಲ ಅವಾಗ. ಈಗ ನೋಡ್ರಿ, ಪಂಚಮಿ ಬಂದ್ರೆ ಯಾರು ಉಂಡೆ ಮಾಡ್ತಾರನು?
ಮಾಡೋದು ದೂರ ಹೋತ್ರಿ. ಇವರು ಎಡಿ ಪೂರ್ತಿಕ ಉಂಡೆ ಮಾಡೋಕೆ ಲೆಕ್ಕ ಹಾಕ್ತಾರೆ ಈಗಲೂ ಅವರು. ಯಾಕಂದ್ರೆ ಇವಕ್ಕೆ ಮಾಡೋಕೆ ಬರೋಂಗಿಲ್ಲಲ್ರಿ. ಆಗಿನ ಕಾಲಕ್ಕೆ ಬೀಗರು ಬಿಜ್ಜರು ಅವೆಲ್ಲ ಉಂಡೆ ಕೊಡ್ತಿದ್ರಿ, ಉಂಡೆ ಗಂಟ ಅಂತೇಳಿ ಕೊಟ್ಟು ಕಳಿಸ್ತಿದ್ರಿ. ಈಗೆಲ್ಲ ಅದಾವ್ರಿ ಇವು. ಈಗೂ ಕೊಡ್ತಾರೆ ಕೆಲವೊಬ್ರು, ಇಲ್ಲ ಅನ್ನಂಗಿಲ್ಲ. ಆದ್ರೆ ಕೊಟ್ರೆ ಇಸ್ಕೊಳಕ್ಕದಾವ, ಈಗ ಹೊಳ್ಳಿ ಕೊಡಾಕಿಲ್ರಿ. ಈಗ ಒಬ್ಬರ ಕೊಟ್ರಂಕರ ಮುಗಿದೋತ್ರಿ, ಕುಂತ್ಕೊಂಡು ಕುಂತು ಬಿಡ್ತಾವೆ. ಈಗ ಮನ್ಯಾಗ ಹೆಣ್ರಿ ಕೆಲವೊಂದಿಷ್ಟು ಹೆಣ್ರು ಯಾರೋ ಒಬ್ರು ಉಂಡೆ ಗಂಟು ಕೊಟ್ರಂಗೆ ಕಲಾಸ್ರಿ. ಇವಾಗ ತಿನ್ನೋಕ್ಕೂ ಬಾಯಿಲ್ಲ, ಹೊಳ್ಳಿ ಕೊಡೋಕ್ಕೂ ಆಗೋದಿಲ್ಲ. ಬೇದಾಡ್ಕೊಂತ ಕುಂತು ಬಿಡ್ತಾವೆ ಗಂಡುಗಳಿಗೆ. ಹಿಂಗೈತ್ರಿ. ಅದ್ರಾಗ ಇಬ್ಬರು ಕೊಟ್ರೆ ಮತ್ತೆ ಖುಷಿ ಹಾಕ್ಕಾರ್ರಿ. ಹೆಂಗಂದ್ರೇನು, ಇಬ್ಬರು ಕೊಟ್ಟರೆ ಏನು ಮಾಡ್ತಾರೆ ಗೊತ್ತೇನ್ರಿ, ಅವ್ರದ್ದು ಇವರಿಗೆ ಇವ್ರದ್ದು ಅವರಿಗೆ ಒಟ್ಟು ಹಿಂಗೆ ಮಾಡ್ಕೆ ಸಮಾಧಾನ ಮಾಡಿಬಿಡ್ತಾರೆ. ಅಂಥ ಮುಂದಿನ ಐತ್ರಿ ಈಗ. ಅಂಥ ಪಂಚಮಿ ರೀ ಈಗೆಲ್ಲ ಹೋದವ್ರಿ. ನಮ್ಮ ಕಾಲದ ಪಂಚಮಿ ಈಗಿಲ್ರಿ. ಈಗ ಆತು, ಒಂದು 10-15 ನಿಮಿಷ ಆಯ್ತು. ನಮ್ಮ ಹುಚ್ಚ ಬಂದನ್ರಿ. ಅವ್ರಪ್ಪ ಕಾಯಿ ಥರ ಕೊಟ್ಟು ಕಳಿಸಿದ್ದ. ಅವನ ಕೈಯಾಗ ನೋಡ್ತೀವಿ, ಹುಚ್ಚನ ಕೈಯಾಗ ಎಳ್ನೀರಿನ ಕಾಯಿ ಐತ್ರಿ. ನಾವು ಗಾಬಾದೀವಿ. ನಾವು ಅಲ್ಲ, ಅವ್ರಪ್ಪ ಕಾಯಿ ಥರ ಕೇಳ್ಯಾನ, ಈ ಸುಳಂಗ ಇದ್ರಿ ಎಳ್ನೀರು ತೊಗೊಂಬಂದನಲ್ಲ ಅಂತೇಳಿ ಸುಮ್ಮಿದ್ದೀವ್ರಿ. ನಮ್ಗೆ ಯಾಕೆ ಬೇಕಾಗೈತಿ, ಬರ್ತಾನೆ ತಡಿ ಅವ್ರಪ್ಪ ಕೇಳಿ ಅಂತ ಸುಮ್ಮಾದೀವ್ರಿ. ಅವ್ರಪ್ಪ ಅಂದ, ಯಪ್ಪ ತೊಗೊಂಬಂದಿ ನೋಡಿ ತಗೋ ಇಲ್ಲ ಅಂತೇಳಿ ಅವ್ರಪ್ಪನ ಕೈಯಾಗ ಕೊಡಕ್ಕೆ ಹೋದನ್ರಿ. ಅವ್ರಪ್ಪಗೆ ನೆತ್ತಿಗೆ ಇರ್ತ್ರಿ, ಬೆಟ್ಟನ್ರಿ ಒಂದು ಕಪಾಳಿಗೆ. ಯಾಕೆಪ್ಪ ಅಂತ ಕೇಳಿದನ್ರಿ ಹುಚ್ಚ. ಅಲ್ಲಿ ಹುಸ್ಸುಳ ಮಗನ, ನಿನಗೇನು ಹೇಳಿದ್ದೇನ, ಕಾಯಿ ತೊಗೊಂಬ ಅಂತ ಹೇಳೀನಿ, ಮತ್ತು ನೀ ಏನು ತೊಗೊಂಬಂದಿ? ಯಪ್ಪ ಇದು ಕಾಯಿನ ಅಂದನ್ರಿ ಹುಚ್ಚ. ಹೌದು ಕಾಯಿನ ಇದು, ನಾ ಎಲ್ಲಿಲ್ಲ ಅಂತೀನಿ. ತೆಂಗಿನಕಾಯಿ ಬೇಕಾಗಿತ್ಲಿ ಹುಸ್ಸುಳ ಮಗನ ಅಂತ ಅವರಪ್ಪ. ಇವಾಗ ತಲೆ ಕೆಡ್ತ್ರಿ ಹುಚ್ಚಗ. ಏನು ಮಾಡಿದ ಹುಚ್ಚ ಅಂದ್ರೆ, ಬ್ಯಾಡ ತಡಿ ಹಿಂಗಾರ ಬಗೆಹರಿದಲ್ಲ ಅಂತೇಳಿ ಆ ಕಾಯಿ ತೊಗೊಂಡು ಹೋದನ್ರಿ ಊರಾಗ. ಹೋಗಿ ಗೌಡ್ರ ಕಡೆ ಹೋದ. ಗೌಡ್ರ ಅಂತ ಹೋದ್ರಿದ. ಗೌಡ್ರ ಹೊರ ಬಂದರು. ಗೌಡ್ರಿಗೆ ಯಾಕಲೇ ಹುಚ್ಚ ಅಂತ ಕೇಳಿದ್ರು ಗೌಡ್ರಿ ಇವನ್ನ ಹುಚ್ಚನ್ನ. ಇವಾಗ ಕಾಯಿ ಕೈಯಾಗಿ ಹಿಡಿದು, ಗೌಡ್ರ ಇದು ಏನ್ರಿ ಅಂತ ಕೇಳಿದ. ತೆಂಗಿನಕಾಯಿ ಅಂತಂದ್ರಿ ಗೌಡ್ರು. ಹೌದಲ್ರಿ, ಬರ್ರಿ ಕೆಲಸ ಐತಿ, ನಮ್ಮ ಮನೆಗೆ ಹೋಗೋಣ ಅಂತ. ಯಾಕಲೇ ಅಂತ ಕೇಳಿದ್ರು ಅವ್ರು ಗೌಡ್ರು. ಏನು ಮಾತಾಡಬೇಡ್ರಿ ಗೌಡ್ರು, ಸುಮ್ಮನೆ ನಮ್ಮ ಮನೆಗೆ ಬರ್ರಿ, ನೀವು ನಮ್ಮ ಅಪ್ಪನ ಕಡೆ ಕೆಲಸ ಐತಿ, ನೀವು ಬರ್ರಿ ಒಟ್ಟ ಅಂತ ಕರ್ಕೊಂಬಂದನ್ರಿ. ನಾವು ಅಲ್ಲೇ ಕುಂತೀವ್ರಿ. ಗೌಡ್ರನ್ನ ಕರ್ಕೊಂಬಂದ ಇವ ನಮ್ಮ ಹುಚ್ಚ. ನಾವು ಅಲ್ಲೇ ಇದ್ರ ಅಂಕಣದಾಗ ಕುಂತಿದ್ವಿ. ಅಲ್ಲೇ ಗೌಡ್ರು ಬಂದರು. ನಮಸ್ಕಾರ ಗೌಡ್ರು ಅಂತ ನಾವು ಅಂದ್ವಿ. ಆತಪ್ಪ ನಮಸ್ಕಾರ ಅಂತ ಅವರು ಅಂದರು. ಕರೆದ್ರು ಹುಚ್ಚಾರಪ್ಪನ ಕರೆದ್ರು. ಯಾಕೋ ಮತ್ತು ನಿನ್ನ ಮಗ ನಾನು ಕರ್ಕೊಂಬಂದಾನ, ಎದ್ರ ಸಂಬಂಧ ಅಂತೇಳಿ ತಿಳಿಯವಲ್ದು, ಏನಾಯ್ತು ಅಂತ ಕೇಳಿದ್ರಿ ಗೌಡ್ರು. ಹುಚ್ಚಾರಪ್ಪಗೆ ಮತ್ತಿಟ್ಟು ಪಿತ್ನೀತಿಗೆ ಇರ್ತೀರಿ. ಇಲ್ರಿ ಗೌಡ್ರ, ನಾ ಏನು ನಿಮ್ಮನ್ನು ಕರೆಯಾಕೆ ಹೇಳಿಲ್ರಿ, ಎದಕ್ಕೆ ಬಂದಿದ್ದೇನೆ ರೀ ನಮ್ಮ ಹುಡುಗ ಅಂತ ಕೇಳಿದ್ರು. ಎದಕ್ಕಂತ ನನಗೆ ಗೊತ್ತಿಲ್ಲಪ್ಪ, ಬಾ ಕೆಲಸ ಐತಿ, ನಮ್ಮ ಅಪ್ಪನ ಕಡೆ ಬರ್ರಿ ಗೌಡ್ರ, ಕೆಲಸ ಐತಿ ಒಂದು ಸ್ವಲ್ಪ ಅಂತೇಳಿ ಕರ್ಕೊಂಬಂದಾನ, ನೀನೇ ಕೇಳವನ್ನ ಅಂತ ಅಂದ್ರು. ಕೇಳಿದೀನಿ ರೀ ಅವರಪ್ಪ ಹುಚ್ಚಾರಪ್ಪ. ಯಾಕಲೇ ಎದಕ್ಕೆ ಕರ್ಕೊಂಬಂದಿ ಗೌಡ್ರನ್ನ ಅಂತ ಕೇಳಿದ. ಯಪ್ಪ ನೀ ಏನು ಹೇಳಿದ್ದಿ, ಕಾಯಿ ಥರ ಕೇಳಿದ್ದಿ, ತೆಂಗಿನಕಾಯಿ ತೊಗೊಂಬ ಅಂತ ಹೇಳಿದ್ದಿ. ಗೌಡ್ರ ಇದು ಏನು ರೀ? ಗೌಡ್ರ ಅಂದ್ರೆ ತೆಂಗಿನಕಾಯಿ. ನೋಡ್ರಿ ಗೌಡ್ರ, ನಮ್ಮಪ್ಪ ತೆಂಗಿನಕಾಯಿ ತೊಗೊಂಬ ಅಂತ ಹೇಳಿದ್ದ, ನಾನು ತೆಂಗಿನಕಾಯಿ ತಂದೀನಿ. ಇದನ್ನ ಯಾಕೆ ತಂದಿಲ್ಲ ಅಂತೇಳಿ ನಾನು ಬಡಿತಾನ್ರಿ. ಇದಕ್ಕೇನು ಹೇಳ್ತೀರಿ ಹೇಳ್ರಿ. ಮತ್ತಿಟ್ಟು ಹುಚ್ಚಿಡಿತ್ರಿ ಹುಚ್ಚಾರ ಅಪ್ಪಗ. ಅಲ್ಲ ಬಳಸೋಳ ಮಗನ, ನನ್ನ ಮಾತು ನನಗೆ ತಿರುಗಿಸ್ತೇಲ್ಲ ಮಗನ ಅಂಥೇಳಿ ಗೌಡ್ರಿಗೆ ಅಂದನ್ರಿ. ಗೌಡ್ರ, ತೆಂಗಿನಕಾಯಿ ಕರಿಯರಿ ಇಲ್ಲ ಅನ್ನಂಗಿಲ್ಲ, ಅದಕ್ಕೆ ಮನ್ಯಾಗ ಪೂಜೆ ಮಾಡಕತ್ತಾಳ ನಾವು ಅವ್ರವ್ವ. ಕಾಯಿ ಹೊಡ್ಯಾಕ ತೆಂಗಿನಕಾಯಿ ಬೇಕಾಗೈತ್ಲಿ ಮಸ್ಸೊಳ ಮಗನ, ಹೋಗಿ ಒಂದು ತೆಂಗಿನಕಾಯಿ ತೊಗೊಂಬ ಅಂತ ಹೇಳಿದೆನು ರೀ. ನಾನು ತೆಂಗಿನಕಾಯಿ ತೊಗೊಂಬ ಅಂತ ಹೇಳಿದ್ರಿ, ಇವಾಗ ಎಳ್ನೀರು ಕಾಯಿ ತೊಗೊಂಬಂದಾನ್ರಿ. ನಗಾಕತ್ಬಿಟ್ಟನ್ರಿ ಗೌಡ. ಅಲ್ಲೇ ಹುಚ್ಚುಳ ಮಗನ, ನಿಮ್ಮಪ್ಪ ಏನು ಹೇಳಿದ್ದ ಅಲ್ರಿ ಅವ ಅಂತನ್ರಿ ಹುಚ್ಚ. ಅಲ್ರಿ ಗೌಡ್ರ, ಮತ್ತು ಅದನ್ನು ಬಿಡಿಸರಿ ಹೇಳಬೇಕಿಲ್ರಿ. ಮತ್ತು
ಹಂಗೆ ನಮ್ಮಪ್ಪ ತೆಂಗಿನಕಾಯಿ ತೊಗೊಂಬ ಅಂದ. ನಾನು ಸುಮಾರು ರೊಕ್ಕ ಗಿಕ್ಕ ಖರ್ಚು ಮಾಡಿ ಅಲ್ಲೇ ತರೋದು, ಇಲ್ಲೇ ಗಿಡದಾಗ ಹತ್ತಿ ಹರ್ಕೊಂಡ್ರೆ ಆತಂತೇಳಿ ಮಗ್ಲ ಮನೆಗೆ ಹೋಗಿ ಕ್ಯಾಸಿ ಗಿಡ ಹತ್ತಿ ಹರ್ಕೊಂಬರ್ಬೇಕಾದ್ರೆ ಇಷ್ಟೊತ್ತಾತ್ರಿ. ಹರ್ಕೊಂಬಂದು ಕೊಡಕ್ಕೆ ಹೋದ್ರೆ ನಮ್ಮಪ್ಪ ಇದನ್ನೇ ಆಗ್ತಂದಿ ಅಂತೇಳಿ ಬಡಿಯಾಕತ್ತಾನ್ರಿ. ನೋಡ್ರಿ ಗೌಡ್ರಿ, ಇದು ಸರಿ ಅನ್ರಿ ಅಂತೇಳಿ ಕೇಳ್ತಾನ್ರಿ. ನಗಬೇಕು, ಅಳಬೇಕು. ನೋಡ್ರಿ ಹೆಂಗೈತೆ ಅಂದ್ರೆ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಇರಲಿಲ್ಲ ಅಂದ್ರೆ ಈ ಥರ ಬೆಳಿತಾವ್ರಿ. ಕರೆಕ್ಟು. ಅವ್ರು ಹೇಳಿದ್ದು ತಪ್ಪಲ್ಲ, ಗೌಡ್ರು ಹೇಳಿದ್ದು ತಪ್ಪಲ್ಲ, ಅವ್ರಪ್ಪ ಹೇಳಿದ್ದು ತಪ್ಪಲ್ಲ, ನಮ್ಮ ಹುಚ್ಚು ಮಾಡಿದ್ದು ತಪ್ಪಲ್ಲ. ಆದ್ರೆ ಯಾವ ಸಂದರ್ಭಕ್ಕೆ ಏನು ಉಪಯೋಗ ಆಗುತ್ತೆ ಅನ್ನೋದು ತಿಳ್ಕೊಂಡಾಗ ಮಾತ್ರ ಮಕ್ಕಳಿಗೆ ಅರ್ಥ ಆಗತ್ತೆ ರೀ, ಈಗಿನ ಮಕ್ಕಳಿಗೆ. ಅದಕ್ಕೆ ಕೆಲವೊಂದು ಸಲ ಸಾಮಾನ್ಯ ಜ್ಞಾನ ಕಲಿಸ್ಬೇಕ್ರಿ ಮಕ್ಕಳಿಗೆ. ಅದಕ್ಕೆ ಬಡ್ಕೊತೀವಿ ನಾವೆಲ್ಲರೂ. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ರಿ, ಒಳ್ಳೆ ಸಾಮಾನ್ಯ ಜ್ಞಾನ ಬೆಳೆಸ್ರಿ, ಅಂದ್ರೆ ಮಕ್ಕಳು ಒಳ್ಳೆಯವರಾಗಿ ಬೆಳಿತಾರೆ ಅಂತ ಹೇಳ್ತೀವಿ ರೀ. ಇಲ್ಲ ಅಂದ್ರೆ ಹಿಂಗೆ ಆಕತ್ ನೋಡ್ರಿ, ಕಾಯಿ ತೊಗೊಂಬ ಅಂದ್ರೆ ಎಳ್ನೀರು ಕಾಯಿ ತೊಗೊಂಬರು ಲೆಕ್ಕ ಆಗತ್ತೆ ರೀ. ಹಿಂಗಿದ್ದನ್ರಿ ನಮ್ಮ ಹುಚ್ಚ. ಒಟ್ಟು ಊರಾಗ ಈ ನಮೂನಿ ಮಾಡ್ಕೊತ ಹೊಂಟೆ ಬಿಡವ್ರಿ ನಮ್ಮ ಹುಚ್ಚ. ಒಂದಲ್ಲ ಎರಡಲ್ರಿ ಇವನು, ಇನ್ನೂ ಜಗ್ಗದವ್ರಿ ಇವನು. ಎಲ್ಲ ಹೇಳಿದ್ರೆ ಇವತ್ತೊಂದೇ ದಿವ್ಸಕ್ಕೆ ಮುಗಿಯಂಗಿಲ್ಲ ರೀ. ಮತ್ತು ಮುಂದಿನ ಭಾಗದೊಳಗೆ ನಮ್ಮ ಹುಚ್ಚನು ಸಾಕಷ್ಟು ಅದಾವ್ರಿ. ಅವನು ಇನ್ನೂ ಜಗ್ಗದವು. ಅವನ್ನೆಲ್ಲ ಒಂದೊಂದಾಗಿ ನಿಮ್ಮ ಮುಂದೆ ಹೇಳ್ಕೊತ ಹೋಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಕೊಡಿರಿ. ನಮ್ಗೆ ಹೀಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಕೊತ ಹೋದ್ರೆ ನಿಮ್ಗಳೊಳ್ಳೆ ಕಾಮಿಡಿ ಹಾಸ್ಯದ ತುಣುಕುಗಳನ್ನು ತಮಗೆ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.